ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗಬಹುದು? ಸಾಕಷ್ಟು ಕುತೂಹಲ, ಸಾಕಷ್ಟು ರಾಜಕೀಯ ಹೈಡ್ರಾಮಾಗೆ ಸಾಕ್ಷಿಯಾದಂತಹ ರಾಜ್ಯ. ಬಂಗಾಳದಲ್ಲಿ ಬೀದಿಗೆ ಚೆಕ್ಮೇಟ್ ಇಟ್ರ ಮೋದಿ. ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಅದನ್ನು ಹೇಳ್ತಾ ಇವೆ, ಚೆಕ್ಮೇಟ್ ಇಟ್ಟಿದ್ದಾರೆ ಅಂತ ಹೇಳಿ. ಕಳೆದ ಬಾರಿಗಿಂತ ಹೆಚ್ಚು ಸೀಟ್ ಗೆಲ್ಲುವಂತಹ ನಿರೀಕ್ಷೆ ಈ ಬಾರಿ ಎಕ್ಸಿಟ್ ಪೋಲ್ನ ಸಮೀಕ್ಷೆಯ ಮೂಲಕ ಗೊತ್ತಾಗ್ತಾ ಇದೆ. ಕಳೆದ ಬಾರಿ 18 ಸೀಟ್ಗಳಲ್ಲಿ ಗೆದ್ದಿತ್ತು ಬಿಜೆಪಿ 2019ರಲ್ಲಿ. ಬಟ್ ಈ ಬಾರಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇಂಡಿಯಾ ಒಕ್ಕೂಟದ ಜೊತೆಗಿನ ತಿಕ್ಕಾಟ ಟಿಎಂಸಿಗೆ ಪೆಟ್ಟು ಕೊಟ್ಟಿರುವ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾವ ಸಮೀಕ್ಷೆಗಳು ಏನ್ ರಿಸಲ್ಟ್ ಅನ್ನ ಕೊಟ್ಟಿದ್ದಾವೆ ಅದನ್ನ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಅಲ್ಲಿರೋದು 42 ಲೋಕಸಭಾ ಕ್ಷೇತ್ರಗಳು. ಜನ್ ಕಿ ಬಾತ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ 21ರಿಂದ 26 ಸೀಟ್ಗಳನ್ನ ಗೆಲ್ಲಬಹುದು. ಟಿಎಂಸಿ 16ರಿಂದ 18 ಸೀಟ್ಗೆ ಸೀಮಿತ ಆಗಬಹುದು, ಇತರರು 0. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ 21ರಿಂದ 25 ಸೀಟ್ಗಳನ್ನ ಬಿಜೆಪಿ ಗೆಲ್ಲಬಹುದು. ಟಿಎಂಸಿ 16ರಿಂದ 21 ಸೀಟ್ಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ, ಇತರರು 0. ಇನ್ನು ಡಿ ಡೈನಾಮಿಕ್ ಸಮೀಕ್ಷೆಯ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 21 ಸೀಟ್ಗಳನ್ನ ಗೆಲ್ಲಬಹುದು, ಟಿಎಂಸಿ 19ಕ್ಕೆ ಸೀಮಿತ ಆಗಬಹುದು, ಇತರರು 2. ಅಂದ್ರೆ ಆ ಇತರರಲ್ಲಿ ಕಾಂಗ್ರೆಸ್ ಕೂಡ ಸೇರುತ್ತೆ. ಡಿ ಡೈನಾಮಿಕ್ಸ್ ರೈಟ್. ಇನ್ನು ಮಧ್ಯಪ್ರದೇಶದ ರಿಸಲ್ಟ್ ಏನಾಗಬಹುದು? ಮಧ್ಯಪ್ರದೇಶದಲ್ಲಿ ಕಳೆದ ಬಾರಿ ಒಟ್ಟು 29 ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ 28ರಲ್ಲಿ ಬಿಜೆಪಿ ಗೆದ್ದಿತ್ತು 2019ರಲ್ಲಿ, 2014ರಲ್ಲಿ 27ರಲ್ಲಿ ಗೆದ್ದಿತ್ತು. ಈ ಬಾರಿ 28 ಸೀಟ್ಗಳನ್ನ ಗೆಲ್ಲಬಹುದು ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ತಾ ಇದೆ. ಕಾಂಗ್ರೆಸ್ 1ರಿಂದ 2, ಇತರರು 1ರಿಂದ 2. ಇನ್ನು ಟೈಮ್ಸ್ ನೌ 29ಕ್ಕೆ 29 ಸೀಟ್ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ. ಕಾಂಗ್ರೆಸ್ 0, ಇತರರು 0. ಇಂಡಿಯಾ ಟಿವಿ ಸಮೀಕ್ಷೆ ಪ್ರಕಾರ 28ರಿಂದ 29 ಬಹುತೇಕ ಕ್ಲೀನ್ ಸ್ವೀಪ್, ಕಾಂಗ್ರೆಸ್ 1 ಸೀಟ್ನಲ್ಲಿ ಗೆಲ್ಲಬಹುದು. ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ 28ರಿಂದ 29 ಕಾಂಗ್ರೆಸ್ 1ರಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇದು ಮಧ್ಯಪ್ರದೇಶದ ಸಮೀಕ್ಷೆಯ ಎಕ್ಸಿಟ್ ಪೋಲ್ನ ರಿಸಲ್ಟ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.